ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಒಂದು ಡೈಲಿ ನಡೆಯುವ ಒಂದು ನಮ್ಮ ದಿನಚರಿಯ ಬಗ್ಗೆ ಮಾತಾಡೋಣ. ದಿನಚರಿ ಅಂದರೆ ವಾಕಿಂಗ್. ವಾಕಿಂಗ್ ಮನುಷ್ಯನಿಗೆ ತುಂಬಾ ಅವಶ್ಯಕತೆ. ಏಕೆಂದರೆ ನಾವು ಡೈಲಿ ಕೂತು ಕೂತು ಬೇಜಾರಾಗಿರುತ್ತೇವೆ. ವಾಕಿಂಗ್ ಒಂದು ಪರಿಚಯ, ಒಂದು ಸುಂದರ ಸವಿನೆನಪಾಗುತ್ತೆ. ಡೈಲಿ ನಾವು ಕೂತಲ್ಲೇ ಕೂತು ಬೇಜಾರಾಗಿದ್ದಾಗ ಒಂದು ತಾಸು ನಾವು ಅದಕ್ಕೆ ನಿಗದಿಪಡಿಸಿದರೆ ಬೆಳಗ್ಗೆ ಅಥವಾ ಸಾಯಂಕಾಲ ಊಟ ಮಾಡಿದ ನಂತರ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ ನಾವು ಗೆಳೆಯರೊಂದಿಗೆ ಸವಿನೆನಪಿನ ಜೊತೆಗೆ ಹೆಜ್ಜೆ ಹಾಕೋಣ. ಅದರದ್ದು ಇನ್ನೊಂದು ಉಪಯೋಗವೇನೆಂದರೆ ವಾಕಿಂಗದ್ದು ನಾವು ತಿಂದಂತ ಅಂದ್ರೆ ಊಟ ಮಾಡಿದಂತ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಮತ್ತೆ ಒಳ್ಳೆಯ ವಿಚಾರಗಳನ್ನು ನಾವು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳೋಕೆ, ಮತ್ತೆ ಹೊರಗಡೆ ಏನು ನಡೆಯುತ್ತೆ ಏನೋ ಇಲ್ಲ ಗೆಳೆಯರೊಂದಿಗೆ ಚರ್ಚೆ ಮಾಡೋಕೆ ಅನುಕೂಲವಾಗುತ್ತೆ. ಬರೀ ಕೆಲಸ ಕೆಲಸ ಮನೆ ಅಂತ ಕೆಲಸದಕ್ಕೆ ಹೋಗೋದು, ಮನೆಗೆ ಬರೋದು, ಊಟ ಮಾಡೋದು, ನಿದ್ದೆ ಮಾಡೋದು ಅದು ಅಲ್ಲ. ಸ್ವಲ್ಪ ವಾಕಿಂಗ್ ಮಾಡಿದರೆ ರಕ್ತ ಪರಿಚಲನೆ ಆಗುತ್ತೆ. ಮತ್ತೆ ಮಾಡಿದಂತ ಊಟ ಕೂಡ ಸ್ವಲ್ಪ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ರಕ್ತ ಪರಿಶುದ್ಧ ಆಗುತ್ತೆ. ಅದೆಲ್ಲದನ್ನು ನೋಡೋದಕ್ಕಿಂತ ಹೊರಗಡೆ ನಾವು ನಮ್ಮ ಮನೆ ಸುತ್ತಮುತ್ತ ಏರಿಯಾದಲ್ಲಿ ಏನು ನಡೆದಿದೆ, ಏನಾಗುತ್ತೆ ಅನ್ನೋಕೆ ತಿಳಿದುಕೊಳ್ಳೋಕೆ ಹೊರಗಡೆ ಸ್ವಲ್ಪ 4 ಜನರ ಜೊತೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿದರೆ, ಮತ್ತೆ ಬೆಳಗ್ಗೆ ರಾತ್ರಿ ಊಟ ಆದ ತಕ್ಷಣ, ಬೆಳಗ್ಗೆ ಪ್ರಾತಃ ಕಾಲ ಎದ್ದ ತಕ್ಷಣ ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯವು ಸ್ಥಿರವಾಗಿರುತ್ತದೆ, ಚೆನ್ನಾಗಿರುತ್ತದೆ. ಅದು ಅಲ್ಲದೆ ಹಲವಾರು 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 ಉಪಯೋಗಗಳು ಇರುತ್ತವೆ. ಆರೋಗ್ಯ ಒಂದೇ ಅಲ್ಲ, ನಾವು ಹೊರಗಡೆ ಏನು ನಡೆಯುತ್ತೆ, ನಮ್ಮ ಗೆಳೆಯರು ಯಾವ ಸ್ಥಿತಿಯಲ್ಲಿದ್ದಾರೆ ಏನಂತ ತಿಳಿದುಕೊಳ್ಳೋಕೆ ಒಂದು ಒಳ್ಳೆಯ ಸಲಹೆ, ಒಳ್ಳೆಯ ಒಂದು ನಮಗೆ ದಿನಚರಿಯ ಒಳ್ಳೆಯ ದಿನಚರಿ ಆಗಬೇಕು ವಾಕಿಂಗ್ ಅನ್ನೋದು ಅಂತ ನನ್ನ ಅಭಿಪ್ರಾಯ. ಗೆಳೆಯರೇ, ಫ್ರೆಂಡ್ಸ್, ಇದಕ್ಕೆ ಎಲ್ಲರೂ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವಾಕಿಂಗ್ ಅನ್ನು ಅಳವಡಿಸಿ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಗೆಳೆಯ ಮತ್ತು ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಮತ್ತೆ ಪರಿಸರವನ್ನು ಆವಾದಿಸಿ ಆಮೇಲೆ ಗೆಳೆಯರೊಂದಿಗೆ ಚೆನ್ನಾಗಿ ಮಾತಾಡೋಕೆ, ಎಲ್ಲವನ್ನು ಓಣಿ ಏರಿಯಾದಲ್ಲಿರೋದು ಏನಾಗುತ್ತೆ ಏನಲ್ಲಿ ಎಲ್ಲ ತಿಳ್ಕೊಳ್ಳೋಕೆ ಸಹಾಯವಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೀಗೆ ಹೇಳುತ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ.